ಧಾರವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಅಕಾಲಿಕ ಮಳೆಯಿಂದಾಗಿ ಉಂಟಾಗಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ನಡೆದಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿಂದು ಜರುಗಿದ ಈ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದು, ಸಭೆಯಲ್ಲಿ ನೀರಿನ ಸಮಸ್ಯೆ ಪರಿಹಾರ ಕ್ರಮಗಳು ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಯೋಜನೆಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಸಭೆಯಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಅವರು ಅಕಾಲಿಕ ಮಳೆಯಿಂದಾಗಿ ಕೆಲವೆಡೆ ಕುಡಿಯುವ ನೀರಿನ ಮೂಲಗಳು ಕಲುಷಿತಗೊಂಡಿದ್ದು ತುರ್ತು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಲ್ಲದೆ ನೀರಿನ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹರಿಸಲು ಸಮಗ್ರ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದು, ಕುಡಿಯುವ ನೀರಿನ ಪೂರೈಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ತಲೆದೂರದಂತೆ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಆರ್ ಸ್ನೇಹಿಲ್ ಅವರು ಮಾತನಾಡಿ ನೀರಿನ ಸಮಸ್ಯೆಯನ್ನ ಪರಿಹರಿಸಲು ಈಗಾಗಲೇ ಕೈಗೊಂಡಿರುವ ಕ್ರಮಗಳ ಬಗ್ಗೆ ವಿವರಿಸಿದ್ದು, ಅಲ್ಲದೆ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ವರ್ ಪಾಟೀಲ್ ಅವರು ಮಾತನಾಡಿ ನೀರಿನ ಸದ್ಬಳಕೆ ಮತ್ತು ಮಳೆ ನೀರು ಕೊಯ್ಲು ಕುರಿತು ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದು, ಸಭೆಯಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ತಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ನೀರಿನ ಸಮಸ್ಯೆಗೆ ಪರಿಹಾರ ನೀಡಲು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸಭೆಯಲ್ಲಿ ಹಾಜರಿದ್ದ ಎಲ್ಲ ಅಧಿಕಾರಿಗಳು ನೀರಿನ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲು ಸಮ್ಮತಿಸಿದ್ದು, ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು ಶೀಘ್ರವಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. 2014ನೇ ಇಸ್ವಿವರೆಗೆ 5.3 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಸ್ಟೋರೇಜ್ ಕೆಪಾಸಿಟಿ ದೇಶದಲ್ಲಿ ಇತ್ತು. ಸುಮ್ಮನೆ ಸಾರ್ವಜನಿಕರಿಗೆ ಅರ್ಥ ಆಗ್ಲಿ ಅಥವಾ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಕೇಳ್ತಕ್ಕಂಥದ್ದು. ಕಳೆದ 12 ವರ್ಷದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾಗಿ ಸ್ಟೋರೇಜ್ ಕೆಪಾಸಿಟಿ ಡೆವಲಪ್ ಮಾಡಲಿಲ್ಲ. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬರು ಅವರೊಂದು ಕನಸಿತ್ತು. ಆ ಕನಸನ್ನ ಸ್ಟೋರೇಜ್ ಕೆಪಾಸಿಟಿ 2004ರಿಂದ 2014ನೇ ಇಸ್ವಿವರೆಗೆ ಇವತ್ತು ದಿವಂಗತ ನಮ್ಮ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ರವರು 5.3 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ನಮ್ಮಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇತ್ತು. ಒಂದು ವಿಶಾಖಪಟ್ಟಣಂ, ಒಂದು ಮಂಗಳೂರು, ಒಂದು ಕಡೂರು, ಈ 3 ಜಾಗದಲ್ಲಿ ನಮ್ಮ ಸ್ಟೋರೇಜ್ ಕೆಪಾಸಿಟಿ ಇದೆ. ಕಳೆದ 12 ವರ್ಷದಿಂದ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತ ಸ್ಟೋರೇಜ್ ಕೆಪಾಸಿಟಿ ಡೆವಲಪ್ ಮಾಡ್ಕೊಳ್ಳಿಲ್ಲ. ನಮ್ಮಲ್ಲಿ ಸ್ಟೋರೇಜ್ ಕೆಪಾಸಿಟಿ ಡೆವಲಪ್ ಮಾಡ್ಕೊಂಡಿದ್ರೆ ಇದು ಬಹಳಷ್ಟು ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ನನ್ನ ವಾದ. 2016-17 ಇಸ್ವಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ದಿವಂಗತ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅರುಣ್ ಜೇಟ್ಲಿ ಅವರು ಇದ್ರ ಬಗ್ಗೆ ಬಜೆಟ್ ನಲ್ಲಿ ಪ್ರಾವಿಷನ್ ಕೂಡ ಮಾಡಿದ್ರು. ಇನ್ನ 6 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಸ್ಟೋರೇಜ್ ಕೆಪಾಸಿಟಿ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಪ್ರಪೋಸಲ್ ಮಾಡಿತ್ತು. ಕಳೆದ 12 ವರ್ಷದಿಂದ 1 ಟನ್ನಷ್ಟು ಕೂಡ ಎಕ್ಸ್ಟ್ರಾ ಕೆಪಾಸಿಟಿ ಸ್ಟೋರೇಜ್ ಮೋದಿ ಸಾಹೇಬ್ರ ಸರ್ಕಾರ ಮಾಡಿಲ್ಲ. ಹಂಗಾಗಿ ಇವತ್ತು ನಮಗೆ ಸಮಸ್ಯೆ ಇದೆ. ಉದಾಹರಣೆ, ಜಪಾನ್ ಅಂತಕ್ಕಂಥ ದೇಶದಲ್ಲಿ ಸುಮಾರು 259 ದಿವಸದಷ್ಟು ಸ್ಟಾಕ್ ಇರ್ತಕ್ಕಂಥ ಕೆಪಾಸಿಟಿ ಇದೆ. ಇವತ್ತು ಚೈನಾ ಸುಮಾರು 1 ವರ್ಷಕ್ಕೂ ಮೇಲಾಗಿರ್ತಕ್ಕಂಥ ಸ್ಟಾಕ್ ಇದೆ. ಸೊ ಇವತ್ತು ನಾನು ರಾಜಕೀಯವಾಗಿ ಏನ್ ಜಾಸ್ತಿ ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪರಿಸ್ಥಿತಿ ಇವತ್ತು ತೊಂದರೆಯಲ್ಲಿದೆ. ಆದ್ರೆ ಈ ಪರಿಸ್ಥಿತಿಗೆ ಸರ್ಕಾರ ಉತ್ತರ ಕೊಡಬೇಕು. ಆದ್ರೆ ಈ ಪ್ರೈಸ್ ಹೈಕ್ ಬಗ್ಗೆ ಅವರೇ ಸಚಿವರು ಇರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಉತ್ತರ ಕೊಡ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾರೆ. ಇಲ್ಲಿ ದಾವಣಗೆರೆಯಲ್ಲಿ ಆಮೇಲೆ ಜಮೀರ್ ಅವ್ರಿಗೆ ಬರ್ಲಿಲ್ಲ, ಎಂಟ್ರಿ ಕೊಡ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಅವ್ರ ಮೇಲೆ ಟೀಕೆ ಮಾಡ್ತಾರೆ, ಜಮೀರ್ ಅವರು ಡಿ.ಕೆ. ಅವ್ರ ಮೇಲೆ ಟೀಕೆ ಮಾಡುವಂತ ಕೆಲವೊಂದು ಸನ್ನಿವೇಶಗಳು ಬಂದಿರೋ ಕೊಟ್ಟಿಲ್ಲ ಅನ್ನೋದಕ್ಕೆ ದಾವಣಗೆರೆ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತದೆ. ಡೆಫಿನೆಟ್ಲಿ ಅದು ವಿರೋಧ ವ್ಯಕ್ತ ಆಗಿರ್ತಕ್ಕಂಥದ್ದು ಸಾರ್ವಜನಿಕ. ರಾಜ್ಯದಲ್ಲಿ ನಡೆಯಲಿರುವ ಉಪಚುನಾವಣೆಗಳ ಪ್ರಚಾರದ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷವು ಕಾಂಗ್ರೆಸ್ ನಾಯಕರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದೆ. ಶಾಸಕ ಸಿ.ಕೆ. ರಾಮಮೂರ್ತಿ ಅವರ ನೇತೃತ್ವದಲ್ಲಿ ತೆರಳಿದ ಬಿಜೆಪಿ ನಿಯೋಗವು ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ನುಗ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ದೂರಿನಲ್ಲಿ ಪ್ರಮುಖವಾಗಿ ಪ್ರದೀಪ್ ಈಶ್ವರ್ ಅವರು ಬಿಜೆಪಿ ಪಕ್ಷದ ನಾಯಕರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಪ್ರದೀಪ್ ಈಶ್ವರ್ ಅವರು ಬಿಜೆಪಿ ನಾಯಕರನ್ನ ಕೋತಿಗಳು, ಅಯೋಗ್ಯರು ಎಂದು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಇದು ಸಂವಿಧಾನ ವಿರೋಧಿಯಾಗಿದೆ ಎಂದು ಶಾಸಕ ಸಿ.ಕೆ. ರಾಮಮೂರ್ತಿ ಅವರು ದೂರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ನಿಯೋಗವು ಚುನಾವಣಾ ಆಯೋಗವನ್ನು ಒತ್ತಾಯಿಸಿದ್ದು, ಇದಲ್ಲದೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರ ನಡೆಸಿದ ಆರೋಪದ ಮೇಲೆ ಚಂದ್ರಶೇಖರ್ ನುಗ್ಲಿ ಹಾಗೂ ಇತರ ಶಿಕ್ಷಕರ ವಿರುದ್ಧವೂ ದೂರು ದಾಖಲಾಗಿದೆ. ಸರ್ಕಾರಿ ನೌಕರರಾಗಿ ಅವರು ಕಾಂಗ್ರೆಸ್ ಪರವಾಗಿ ಪ್ರಚಾರ ನಡೆಸಿದ್ದಾರೆ.
ಕೂಡಲೇ ಅವರನ್ನ ವಜಾ ಮಾಡಬೇಕು ಎಂದು ಉತ್ತರ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷ ಹರೀಶ್ ಅವರು ಆಗ್ರಹಿಸಿದ್ದಾರೆ. ಚುನಾವಣಾ ಆಯೋಗವು ಈ ದೂರಿನ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದು, ಇದೇ ವೇಳೆ ಕಾಂಗ್ರೆಸ್ ಪಕ್ಷವು ಧರ್ಮದ ಆಧಾರದ ಮೇಲೆ ಚುನಾವಣೆ ನಡೆಸುತ್ತಿಲ್ಲ ಎಂದು ಪ್ರದೀಪ್ ಈಶ್ವರ್ ನೀಡಿರುವ ಹೇಳಿಕೆಗಳನ್ನ ಬಿಜೆಪಿ ಖಂಡಿಸಿದೆ. ತಕ್ಷಣವೇ ಪ್ರದೀಪ್ ಈಶ್ವರ್ ಅವರನ್ನ ದಾವಣಗೆರೆಯಿಂದ ಹೊರಗೆ ಕಳುಹಿಸಬೇಕು ಮತ್ತು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗದಂತೆ ತಡೆಯಬೇಕು ಎಂದು ಬಿಜೆಪಿ ನಿಯೋಗವು ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದೆ. ಚುನಾವಣಾ ಆಯೋಗವು ಈ ದೂರುಗಳ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಚುನಾವಣೆಯಲ್ಲಿ ಚಂದ್ರು ನುಗ್ಲಿ ಅಂತ ಒಬ್ಬ ಶಿಕ್ಷಕ ಒಂದು ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಒಂದು ಸರ್ಕಾರಿ ನೌಕರನಾಗಿ ಮೊನ್ನೆ ಮುಖ್ಯಮಂತ್ರಿ ಬಂದಾಗ ಮುಖ್ಯಮಂತ್ರಿ ಜೊತೆ ಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದ. ಅದಾದಮೇಲೂ ಚುನಾವಣೆ ಪ್ರಚಾರದಲ್ಲಿ ಪ್ರತಿನಿತ್ಯ ತೊಡಗಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ವಿರುದ್ಧ. ಅದಕ್ಕೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಈ ಕೂಡಲೇ ಅವ್ರನ್ನ ಅಮಾನತ್ ಮಾಡಬೇಕು, ಈ ಕೂಡಲೇ ಅವ್ರನ್ನ ವಜಾನು ಮಾಡಬೇಕು ಅಂತ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ವಿ. ಯಾವುದೇ ಕಾರಣಕ್ಕೂ ಒಬ್ಬ ಸರ್ಕಾರಿ ಅಧಿಕಾರಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಇರಬಾರ್ದು. ಪಕ್ಷದ ಯಾವುದೇ ಒಂದು ಪಕ್ಷದ ಪರ ಪ್ರಚಾರ ಮಾಡಬಾರ್ದು ಅಂತಿದ್ರು ಅವ್ರು ಮಾಡ್ತಾನೆ ಇದ್ದಾರೆ. ಅವ್ರ ಮೇಲೆ ಒಂದು ಕ್ರಮ ಜರುಗಿಸ್ಬೇಕಂತ ಹೇಳಿದ್ದೀವಿ. ಮತ್ತು ಧರ್ಮದ ಮೇಲೆ ಇವತ್ತು ಚುನಾವಣೆಯನ್ನು ನಡೆಸ್ತಾ ಇರೋಂಥ ಕಾಂಗ್ರೆಸ್ ಪಕ್ಷ ಪ್ರದೀಪ್ ಈಶ್ವರ್ ಅವರು ಇವತ್ತು ಅದನ್ನು ಒತ್ತಿ ಹೇಳ್ತಾ ಇರೋದ್ರಿಂದ ಇದು ನಮ್ಮದು ಒಂದು ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಚುನಾವಣೆ ನೀತಿ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಈ ಕೂಡಲೇ ದಾವಣಗೆರೆ ಉಪಚುನಾವಣೆಯಿಂದ ಹೊರಗೆ ಹಾಕಬೇಕು, ಅವ್ರು ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಬರಬಾರ್ದು ಅಂತಲೂ ನಾವು ಕಂಪ್ಲೇಂಟಲ್ಲಿ ಇವತ್ತು ಹೇಳಿದ್ದೀವಿ ಅಂತ. ಅದ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಚುನಾವಣಾ ಆಯೋಗದವರು ಆಯುಕ್ತರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದ 2 ಕ್ಷೇತ್ರ ಉಪಚುನಾವಣೆ ಏನಿದೆ, ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳ ಬಗ್ಗೆ ಕೆಲವರು ಪ್ರದೀಪ್ ಈಶ್ವರ್ ಅವನೇ ನಿಜವಾದ ಹುಚ್ಚ. ಈ ಪ್ರದೀಪ್ ಈಶ್ವರು BJPಯ ನಾಯಕರನ್ನ ಕೋತಿಗಳು, ಅಯೋಗ್ಯರು ಅಂತ ಏನು ಸಂಬೋಧಿಸಿದ್ದಾರೆ. ಮತ್ತು BJPಯ ನಾಯಕರ ಬಗ್ಗೆ ಅವಹೇಳನಕಾರಿಗೆ ಮಾತಾಡಿದ್ದಾರೆ. ಎಲ್ಲವೂ ಕೂಡ ಸಂವಿಧಾನ ವಿರೋಧಿ ಅಂತ ಭಾವಿಸ್ಕೊಂಡಿದ್ದೀವಿ. ನಮ್ಮ ಹರೀಶ್ ಅವರು ಮತ್ತು ಲೀಗಲ್ ಸೆಲ್ನ ಎಲ್ಲ ನಮ್ಮ ರಾಜ್ಯದ ಪ್ರಮುಖರು ಇವತ್ತು ಬಂದು ದೂರನ್ನು ಕೊಡ್ತಾ ಇದ್ದೀವಿ ನಾವು. ಯಾಕೆ ಅಂತಂದರೆ ಸಂವಿಧಾನ ಪದಗಳು ಏನಿದೆ ಅದನ್ನು ಬಿಟ್ಟು ಏನು ಇವರು ಒಬ್ಬ ವ್ಯಕ್ತಿ ಮೇಲೆ ಕೋತಿಗಳು, ಅಯೋಗ್ಯರು ಅಂತ ಏನೋ ಪದವನ್ನು ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಇವತ್ತು ಇಲ್ಲಿ ಚುನಾವಣೆಯ ಅಧಿಕಾರಿ ಹತ್ರ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಇದ್ರ ಮೇಲೆ ನಾವು ಕ್ರಮವನ್ನು ತಗೋಬೇಕು. ಅದು ಬಿಟ್ಟು ಯಾವಾಗ ಮಾಡಿದ್ರು ಕೂಡ ಮುಸಲ್ಮಾನರ ಬಗ್ಗೆ ಮತ್ತು ಪ್ರಚೋದನೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ಇದು ಬೇರೆ ಥರ ಹೋಗುವಂಥ ಕೆಲಸ ಆಗ್ತದೆ. ಇದ್ರ ಬಗ್ಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಕ್ರಮ ತಗೊತೀವಿ ಅಂತ ಹೇಳಿದ್ದಾರೆ. ತಗೊಳ್ಳೇಬೇಕು. ಇದ್ರ ಬಗ್ಗೆ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಯಾಕೆಂದರೆ ಮಾನಸಿಕ ಹುಚ್ಚ ಅಂದರೆ ಇವತ್ತು ಇಡೀ ರಾಜ್ಯ ಜನತೆ ಗೊತ್ತು ಪ್ರದೀಪ್ ಈಶ್ವರ್. ಜನಗಳಿಗೆ ಗೊತ್ತು ಒಬ್ಬ ಅಯೋಗ್ಯ, ಒಬ್ಬ ಹುಚ್ಚ ಅಂದರೆ ಅವನೇ, ಬೇರೆ ಯಾರೂ ಅಲ್ಲ. ಅವನು ಬೈಕೊಳ್ಳೋ ದೃಷ್ಟಿಯಿಂದ, ಬೇರೆ ಎಲ್ಲರಿಗೂ ಬೈಯೋ ದೃಷ್ಟಿಯಿಂದ ನಾವಿದು ಖಂಡನೆ ಮಾಡ್ತಾಯಿದ್ದೀವಿ. ಒಂದು ಬಾಗಲಕೋಟೆದ ಒಂದು ಪ್ರಕರಣ ಆಗಿದೆ, ಅದು ಹರೀಶ್ ಅವರು ಮಾತಾಡ್ತಾರೆ. ಕೋಟೆಯ ಉಪಚುನಾವಣೆಯಲ್ಲಿ ಚಂದ್ರು ನುಗ್ಲಿ ಅಂತ ಒಬ್ಬ ಶಿಕ್ಷಕ ಒಂದು ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಒಂದು ಸರ್ಕಾರಿ ನೌಕರನಾಗಿ ಮೊನ್ನೆ ಮುಖ್ಯಮಂತ್ರಿ ಬಂದಾಗ ಮುಖ್ಯಮಂತ್ರಿ ಜೊತೆ ಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದ. ಅದಾದಮೇಲೂ ಚುನಾವಣೆ ಪ್ರಚಾರದಲ್ಲಿ ಪ್ರತಿನಿತ್ಯ ತೊಡಗಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇದು